ಹೇಳಕ್ ಹೊರಟಿರೋ ಈ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತನೂ ಇರ್ತಾರೆ, ಅಬ್ಸರ್ವ್ ಮಾಡಿ. ನನ್ನ ಫ್ರೆಂಡ್ ಒಬ್ಬನಿಗೆ ದೀಪಾವಳಿ ಗಿಫ್ಟ್ ಅಂತ ಅವ್ರ ಕಂಪನಿಯಿಂದ ಕಾಪರ್ ವಾಟರ್ ಬಾಟ್ಲನ್ನ ಕೊಟ್ಟಿದ್ರು. ಇವಾಗ ಅವ್ನು ನೀರು ಕುಡಿಬೇಕು ಅಂದರೆ ಬರೀ ಆ ಕಾಪರ್ ಬಾಟ್ಲಲ್ಲೇ ನೀರು ಕುಡಿಯೋದು, ಇನ್ನು ಯಾವ ಬೇರೆ ಬಾಟ್ಲು ಯೂಸೇ ಮಾಡಲ್ಲ. ಅವ್ನಿಗೆ ಎಷ್ಟೋ ಸಲ ಹೇಳಿದೆ, ಗುರು ಕಾಪರ್ ಟಾಕ್ಸಿಸಿಟಿ ಅಂತ ಒಂದಿದೆ, ಅತಿ ಹೆಚ್ಚಾಗಿ ಕಾಪರ್ ಬಾಟಲ್ ನೀರು ಕುಡಿದ್ರೂ ಅದು ವಿಷ ಆಗುತ್ತೆ, ಲಿವರ್ ಡ್ಯಾಮೇಜ್ ಆಗುತ್ತೆ ಅಂತ. ಆದರೆ ಇದುವರೆಗೂ ಇದೆಷ್ಟೋ ಜನಕ್ಕೆ ಅರ್ಥ ಆಗ್ತಾರ. ಎಲ್ಲರೂ ನನ್ನ ಫ್ರೆಂಡ್ ಥರನೇ ಶೋಕಿ ಮಾಡ್ತಿದ್ದಾರೆ. ಒಂದು ಕಾಪರ್ ಬಾಟಲ್ ನೀವು 2 ತಿಂಗಳು ಕಂಟಿನ್ಯೂಸ್ ಆಗಿ ನೀರು ಕುಡಿದಿದ್ದೀರಾ ಅಂತ ಹೇಳಿದ್ರೆ 1 ತಿಂಗಳು ಅಥವಾ 1.5 ತಿಂಗಳು ಅದನ್ನು ಗ್ಯಾಪ್ ಕೊಡಬೇಕು. ಅತಿ ಹೆಚ್ಚಾಗಿ ಕಾಪರ್ ನಿಮ್ಮ ಬಾಡಿಗೆ ಹೋದ್ರೂ ಸಹ ಅದು ಡ್ಯಾಮೇಜ್ ಮಾಡುತ್ತೆ ಬಾಡಿಗೆ. ಅಷ್ಟೇ ಅಲ್ಲದೆ ಕಾಪರ್ನ ನೀಟಾಗಿ ಕ್ಲೀನ್ ಮಾಡಬೇಕು ಬಾಟಲ್ನ ತಿಂಗಳಿಗೊಂದ್ಸಲಿ. ಒಳಗಡೆ ಅದು ಗ್ರೀನ್ ಕಲರ್ ಆಗಿ ಒಂಥರ ಆಕ್ಸಿಡೇಷನ್ ಆಗಿ ಕಟ್ಟುತ್ತೆ, ಅದು ನೀರಿಗೆ ಮಿಕ್ಸ್ ಆಗಬಾರ್ದು. ಅದನ್ನು ನೀಟಾಗಿ ಲೆಮನ್ನು ಮತ್ತು ಸಾಲ್ಟ್ ಯೂಸ್ ಮಾಡಿ ಕ್ಲೀನ್ ಮಾಡಬೇಕು. ನಿಮ್ಗೆ ಸಿಗೋ ವಿಮ್ಮು ಈ ಡಿಟರ್ಜೆಂಟ್ಸ್ ಎಲ್ಲ ಹಾಕಿ ಕ್ಲೀನ್ ಮಾಡಿದ್ರೆ ಅದರಿಂದ ಇನ್ನೂ ಅತಿ ಹೆಚ್ಚು ಡ್ಯಾಮೇಜ್ ಆಗಿ ಒಳಗಡೆ ಗ್ರೀನ್ ಕಲರ್ ಫಾರ್ಮ್ ಆಗುತ್ತೆ. ಅಷ್ಟೇ ಅಲ್ಲ, ಈ ಕಾಪರ್ ಬಾಟಲಲ್ಲಿ ಯಾವುದೇ ಕಾರಣಕ್ಕೂ 6ರಿಂದ 8 ಗಂಟೆ ತನಕ ಅಷ್ಟೇ ನೀರನ್ನು ಸ್ಟೋರ್ ಮಾಡಬೇಕು. ಅದಕ್ಕಿಂತ ಹೆಚ್ಚಾಗಿ ಸ್ಟೋರ್ ಮಾಡಿರೋಂಥ ನೀರು ಕುಡಿದ್ರೆ ಗಂಟ್ಲೂ ಓಡಿಸ್ಕೊಳ್ಳುತ್ತೆ, ಕಾಪರ್ ಟಾಕ್ಸಿಸಿಟಿನೂ ಸಹ ಆಗುತ್ತೆ. ನೀರು ಬಿಟ್ಟು ಬೇರೆ ಯಾವುದೇ ರೀತಿಯ ಪದಾರ್ಥಗಳನ್ನ ಕಾಪರ್ ಬಾಟಲ್ ಸ್ಟೋರ್ ಮಾಡಬಾರ್ದು ಅಥವಾ ಹಾಕಲೇಬಾರ್ದು. ಬಿಸಿನೀರಾಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಮೊಸರು, ಹಾಲು ಅಥವಾ ಜ್ಯೂಸು, ಯಾವುದೇ ರೀತಿಯಾದಂಥ ಲಿಕ್ವಿಡ್ನ ಹಾಕಬಾರ್ದು. ಬರೀ ರೂಮ್ ಟೆಂಪರೇಚರ್ ಇರೋವಂಥ ನೀರನ್ನು ಮಾತ್ರ ಬಳಸಬೇಕು. ಪ್ರತಿ 8 ಗಂಟೆ ನಂತರ ಅದನ್ನು ಚೆಲ್ಲಿ ಹೊಸ ನೀರು ಹಿಡಿಬೇಕು. ಪ್ರತಿ ತಿಂಗಳು ಇದನ್ನು ಕ್ಲೀನಾಗಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಮತ್ತು ಎಲ್ಲರಿಗೂ ಸಹ ಕಾಪರ್ ಬಾಟಲ್ಲು ಸೆಟ್ ಆಗಲ್ಲ. ಕೆಲವೊಬ್ರಿಗೆ ಆಲ್ರೆಡಿ ಲಿವರ್ ಡ್ಯಾಮೇಜು, ಕಿಡ್ನಿ ಡ್ಯಾಮೇಜಸ್ ಇಶ್ಯೂ ಇದ್ದರೆ ಇಂಥವ್ರು ಕಾಪರ್ ಬಾಟಲ್ನ ಯೂಸೇ ಮಾಡೋ ಹಾಗಿಲ್ಲ. ನಮ್ಮ ಜನಕ್ಕೆ ಇವಾಗ ಹೇಗಾಗಿದೆ ಅಂತ ಹೇಳಿದ್ರೆ ಅದರ ಒಂದು ಹೆಲ್ತ್ ಬೆನಿಫಿಟ್ ಅಂತ ಗೊತ್ತಾದರೆ ಅತಿ ಹೆಚ್ಚು ಕನ್ಸ್ಯೂಮ್ ಮಾಡ್ತಾರೆ. ಅತಿಯಾದ ಅಮೃತನೂ ಸಹ ವಿಷಾನೇ.